ಒಂದ್ ಕಡೆ ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಜನ ಮಾತ್ರ ಹೈರಾಣಾಗಿ ಹೋಗಿದ್ದಾರೆ. ರಿಚ್ಮಂಡ್ ರಸ್ತೆಯಲ್ಲಿ ಹಳ್ಳಕ್ಕೆ ಕಾರಿನ ಚಕ್ರ ಸಿಲುಕಿಕೊಂಡಿದೆ. ಸ್ಥಳೀಯರಿಂದ ಕಾರು ಮೇಲಕ್ಕೆತ್ತೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಶೋಲೆ ಸರ್ಕಲ್ನಿಂದ ರಿಚ್ಮಂಡ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ಅವ್ಯವಸ್ಥೆ ಕುರಿತಂತೆ ವಾಹನ ಸವಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡಿ, ಪ್ರತಿ ಬಾರಿ ಎಷ್ಟೇ ಮಳೆ ಬಂದ್ರೂ ಬೆಂಗಳೂರಿಗರ ಪರದಾಟ ಅಂತೂ ತಪ್ಪುವುದಿಲ್ಲ. ನೋಡಿ ಯಾವ ರೀತಿ ಕಾರಿನ ಚಕ್ರ ಗುಂಡಿಯಲ್ಲಿ ಸಿಲುಕು ಹಾಕೊಂಡಿದೆ ಅಂತ. ಮಳೆ ಬಂದಂತಹ ಪರಿಣಾಮದಿಂದಾಗಿ ಗೊತ್ತಾಗ್ಲಿಲ್ಲ, ಅಲ್ಲಿ ಕಾರ್ ಮೂವ್ ಆಗಿದೆ, ಆದರೆ ಆ ಚಕ್ರ ಸಂಪೂರ್ಣವಾಗಿ ಆ ಗುಂಡಿ ಒಳಗೆ ಹೊಕ್ಕಿದೆ. ಹೀಗಾಗಿ ಅದನ್ನು ತೆಗೆಯೋದಕ್ಕೆ ಬಹಳ ಹರಸಾಹಸ ಪಡಬೇಕಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಮಳೆ ಬಿದ್ದರೆ ಸಾಕಷ್ಟು ಅವಾಂತರಗಳು ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಬೆಂಗಳೂರಿನಲ್ಲಿ ಒಂದು ಸ್ಥಿತಿನ ಮಳೆ ಈಗಾಗಲೇ ಬಿದ್ದಿದೆ, ಹೀಗಾಗಿ ಅವಾಂತರಗಳು ಸೃಷ್ಟಿ ಆಗ್ತದೆ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ ಶೋಲೆ ಸರ್ಕಲ್ ಇಂದ ರಿಚ್ಮಂಡ್ ಸರ್ಕಲ್ ಕಡೆ ಹೋಗ್ತಕ್ಕಂಥ ಮಾರ್ಗದಲ್ಲಿದ್ದೀನಿ. ಈ ಒಂದು ರಸ್ತೆ ಏನಿದೆ ರಿಚ್ಮಂಡ್ ರೋಡ್ ಇದು. ಇವಾಗಲೇ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಟ್ರಾಫಿಕ್ ಉಂಟಾಗಿದೆ ಅಂತ ಹೇಳಿ. ಏನು ಮಳೆ ನೀರು ಈಗಾಗಲೇ ರಸ್ತೆ ಮೇಲೆ ನಿಂತ ಪರಿಣಾಮ ಸಾಕಷ್ಟು ಕಿರಿಕಿರಿ ಉಂಟಾಗಿದೆ, ಸಂಚಾರ ದಟ್ಟಣೆ ಉಂಟಾಗಿದೆ, ತೀವ್ರ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹಿಂದಕ್ಕೆ ಸುಮಾರು 1 ಕಿಲೋಮೀಟರ್ ಉದ್ದದವರೆಗೂ ಟ್ರಾಫಿಕ್ ಜಾಮ್ ಕಂಡು ಬರ್ತಾ ಇದೆ. ಇಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗ್ತಾ ಇದೆ, ಅಂದ್ರೆ ಪೈಪ್ ಲೈನ್ ಕಾಮಗಾರಿ ಇತ್ತು, ರೋಡನ್ನ ಒಂದು ಭಾಗ ಅಗಿಯಲಾಗಿತ್ತು. ಸೊ ಹೀಗಾಗಿ ಆ ಒಂದು ಮಾರ್ಗದ ಬಂದಂತ ಒಂದು ಕಾರ್ ಈಗ ಆ ರಸ್ತೆ ಒಳಗಡೆ ಇಳಿದಿದೆ. ಆ ಒಂದು ಪೈಪ್ ಲೈನ್ಗೋಸ್ಕರ ಏನು ಆ ರೋಡನ್ನು ಅಗದಿದ್ರು ಅದ್ರೊಳಗಡೆ ಈಗ ಕಾರ್ ಸಿಗಾಕೊಂಡಿದೆ. 2 ಚಕ್ರಗಳು ಈಗ ಅಲ್ಲಿರ್ತಕ್ಕಂಥ ರಸ್ತೆ ಏನು ಪೈಪ್ ಲೈನ್ ಅಗದಿದ್ದರಲ್ಲಿ ಹೂತ್ಕೊಂಡಿದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ವಾಹನ ಮಾಲೀಕರು ಕೂಡ ತೀವ್ರ ತರದಲ್ಲಿ ಪರದಾಟನ ಅನುಭವಿಸ್ತಾರೆ. ಈ ಒಂದು ಕಾಮಗಾರಿ ಏನು ಕಳೆದ ಒಂದು 15 ದಿನಗಳಿಂದ ನಡೀತಾ ಇತ್ತು ಕಾಮಗಾರಿ. ಸೊ ಈಗ ಮಳೆ ಬಿದ್ದಿರೋದ್ರಿಂದ ಆ ಒಂದು ಮಣ್ಣೇನು ಕುಸಿದು ಒಳಕ್ಕೆ ಹೋಗಿದ್ರಿಂದ ಅದೇ ಮಾರ್ಗದಲ್ಲಿ ಕಾರ್ ಬಂದಿದ್ರಿಂದ ಅಪಾರ್ಟ್ಮೆಂಟ್ ಇಂದ ಕಾರು ರಸ್ತೆ ಕಡೆಗೆ ಬಂದಿದ್ರಿಂದ ಈ ಒಂದು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಕಾರನ್ನ ಹಿಂದಕ್ಕೆ ಅಥವಾ ಮುಂದಕ್ಕೆ ತಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗ್ತದೆ, ಬಟ್ ಆದ್ರೂ ಕೂಡ ಅದನ್ನ ತೆಗೆದುಕೊಂಡು ಹಿಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಕೆಳಗಡೆಗೆ ಆ ಒಂದು ಚಕ್ರ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಕಾರ್ಗೂ ಕೂಡ ಒಂದಷ್ಟು ಹಾನಿಯಾಗಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಸಿಬ್ಬಂದಿ ಕೂಡ ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಕಾರನ್ನ ಹಿಂದಕ್ಕೆ ತಗೊಳ್ಳೋದಕ್ಕೆ, ಯಾಕಂದ್ರೆ ಮುಂದಕ್ಕೆ ತಗೊಳ್ಳೋದು ಕೂಡ ಕಷ್ಟ ಇದೆ. ಸೊ ಈಗ ಸಾಕಷ್ಟು ಸಮಯದಿಂದ ಕಾರನ್ನ ತೆಗೆಯೋದಕ್ಕೆ ಪ್ರಯತ್ನಗಳು ನಡೀತವೆ, ಬಟ್ ಆದ್ರೂ ಕೂಡ ಆಗ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಸುಮಾರು ಕಡೆಗಳು ಇದೇ ರೀತಿಯ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ. ಕೇಳ್ತಾ ಹೋಗ್ತೀವಿ, ನೋಡಿ ಸರ್ ಈ ತರ ಆಗಿದೆ, ಏನ್ ಹೇಳ್ತೀರಾ? ಚಪ್ಪಲಿ ಹೊಡಿಬೇಕು ಸರ್ಕಾರಕ್ಕೆ, ಚೆನ್ನಾಗಿ ದುಡ್ಡು ತೊಗೊಂಡೋಗಿ ಇಟ್ಕೊಂತಾರೆ. ನೋಡಿ ನಮ್ಮಂತವ್ರು ಬಡವ್ರ ಕತೆಗೆ ಹಿಂಗೆ ಆದ್ರೆ ಹಿಂಗೆ ಸರ್. ಇವಾಗ ಅವರು ಪಾಪ ಕಾರು ಒಂದು ಟೈರ್ ಎಷ್ಟು ಸರ್, 7,000 ರೂಪಾಯಿ ಒಂದು ಟೈರ್ ಹೋದ್ರೆ ಕೊಡ್ತಾರ ಅವರು. ನೋಡಿ, ಇದು ವಾಹನ ಸವಾರರು ತೀವ್ರ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.